34:1 ಎಡೆಬಿಡದೆ ಯೆಹೋವನ ಸ್ತೋತ್ರ, ಯೆಹೋವನ ಮಾತು, ಯೆಹೋವನ ಧ್ಯಾನ ನನ್ನ ಬಾಯಲ್ಲಿರುವುದು ಎಂಬುದಾಗಿ. ಆಮೇನ್. ನಿಮ್ಮ ಬಾಯಿಗಳಲ್ಲಿ ಯೆಹೋವನ ಸ್ತೋತ್ರ ಇರಲಿ. ಆಮೇನ್. ಬಹಳ ಜನ ಅವ್ರಿಗೇನಾದ್ರೂ ಒಳ್ಳೇದಾದಾಗ ದೇವರಿಗೆ ಸ್ತೋತ್ರ ಹೇಳ್ತಾರೆ ಪ್ರಿಯರೇ. ಅವ್ರಿಗೇನಾದ್ರೂ ಒಳ್ಳೇದು ಸುದ್ದಿ ಕೇಳಿದ್ರೆ ಅವರು ದೇವರಿಗೆ ಸ್ತೋತ್ರ ಹೇಳ್ತಾರೆ. ಆದರೆ ನಮಗೆ ಯಾವುದೇ ಇರಲಿ ಪ್ರಿಯರೇ, ಎಂಥ ಪರಿಸ್ಥಿತಿ ಇರಲಿ, ನಾವು ಎಲ್ಲ ಸಮಯದಲ್ಲೂ ಕೂಡ ದೇವರಿಗೆ ಸ್ತೋತ್ರವನ್ನು ಹೇಳುವವರಾಗಿರೋಣ. ಆಮೇನ್. ನಮ್ಮ ಜೋಬು ತುಂಬಿರಲಿ, ತುಂಬಿರ್ಲಾರ್ದೇ ಇರಲಿ, ಆರೋಗ್ಯ ಇರಲಿ, ಅನಾರೋಗ್ಯ ಇರಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರಿಗೆ ಸ್ತೋತ್ರ ಹೇಳೋದನ್ನ ಕಲಿಯುವವರಾಗಿರಬೇಕು. ಹಲ್ಲೆಲೂಯಾ. ನೀನು ಯಾವಾಗ ಸ್ತೋತ್ರವನ್ನು ಹೇಳ್ತೀಯೋ ನಿನ್ನ ಎರಿಕೋ ಗೋಡೆ ನಿನ್ನ ಮುಂದೆ ನೆಲಸಮವಾಗುವುದನ್ನು ನೀನು ನೋಡುತ್ತಿ. ನೀನು ಯಾವಾಗ ಸ್ತೋತ್ರ ಹೇಳ್ತೀಯೋ ನಿನ್ನ ಪರ್ವತಗಳು ಮೇಣದಂತೆ ಕರೆಗೆ ಹೋಗುವುದನ್ನು ನೀನು ನೋಡುತ್ತಿ ಪ್ರಿಯರೇ. ನೀನು ಯಾವಾಗ ಸ್ತೋತ್ರವನ್ನು ಮಾಡುತ್ತೀಯೋ ನಿನ್ನ ಒಂದು ಶತ್ರು ಸಮೂಹದಲ್ಲಿ ದೇವರು ಒಂದು ಗಲಿಬಿಲಿಯನ್ನ ಉಂಟು ಮಾಡುವವನಾಗಿದ್ದಾನೆ. ನೀನು ಯಾವಾಗ ಸ್ತೋತ್ರವನ್ನು ಸಲ್ಲಿಸ್ತೀಯೋ ನಿನ್ನ ಎಲ್ಲ ವೈರಿಗಳ ತಂತ್ರಗಾರಿಕೆ ಅದು ನಾಶವಾಗಿ ಕಳಚಿ ಬೀಳುವಂಥದ್ದಾಗಿದೆ ಪ್ರಿಯರೇ. ನೀನು ಯಾವಾಗ ಸ್ತೋತ್ರವನ್ನು ಹೇಳ್ತೀಯೋ ನಿನ್ನ ಕೆಂಪು ಸಮುದ್ರ ವಿಭಾಗವಾಗ್ತದೆ. ನೀನು ಯಾವಾಗ ಸ್ತೋತ್ರವನ್ನು ಮಾಡುತ್ತೀಯೋ ನಿನ್ನ ವಿರುದ್ಧವಾಗಿ ಏನೇ ಗೊಲಿಯಾತನು ಬಂದರೂ, ಅದು ಆರ್ಥಿಕ ಸಮಸ್ಯೆ ಆದ ಗೊಲಿಯಾತನಿರಲಿ, ಶಾರೀರಿಕ ರೋಗದ ಗೊಲಿಯಾತನಿರಲಿ, ಅದು ಯಾವುದೇ ಗೊಲಿಯಾತ ಇದ್ದರೂ ಆ ಎಲ್ಲ ಗೊಲಿಯಾತರು ಸ್ತುತಿ ಮಾಡುವ ನಿನ್ನ ಮುಂದೆ ಅವರು ಸತ್ತು ಬೀಳುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಸ್ತೋತ್ರ ಹೇಳುವವರು ಸಂತೋಷಿಸ್ತಾರೆ ಪ್ರಿಯರೇ. ಸ್ತೋತ್ರ ಮಾಡುವವರು ಚಿಂತೆಗೆ ಒಳಗಾಗುವುದಿಲ್ಲ. ಸ್ತೋತ್ರ ಮಾಡುವವರು ಕುಗ್ಗಿ ಹೋಗುವುದಿಲ್ಲ ಪ್ರಿಯರೇ. ಸ್ತೋತ್ರ ಮಾಡುವವರು ಅವರು ಯಾವಾಗಲೂ ಕೂಡ ಜಯದಲ್ಲಿ ಜೀವಿಸುವವರಾಗಿದ್ದಾರೆ. ಸ್ತೋತ್ರ ನಿನ್ನನ್ನು ಉಜ್ಜೀವನಗೊಳಿಸ್ತದೆ. ಸ್ತೋತ್ರ ನೀನು ಹೊಂದಿಕೊಳ್ಳಬೇಕಾದ ಅದ್ಭುತವನ್ನ ಅತಿ ಬೇಗನೆ ನೀನು ಹೊಂದುವಂತೆ ಮಾಡುತ್ತದೆ ಪ್ರಿಯರೇ. ಸ್ತೋತ್ರ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ತರುವಂಥದ್ದಾಗಿದೆ. ಹಲ್ಲೆಲೂಯಾ. 2025 ನೀವು ಏನಪ್ಪ ಚೆನ್ನಾಗಿತ್ತು, ಏನ್ ಮಾಡಿದ್ರು? 2025 ನೀವೊಂದು ನಿರ್ಧಾರ ಮಾಡ್ರಿ, ಒಂದು ಪ್ರಮಾಣ ತೀರ್ಮಾನ ಮಾಡ್ಕೊಳ್ರಿ. ಆಮೇನ್. ನಾನು ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. 7 ಬೀಳುಗಳಲ್ಲಿಯೂ, ತಗ್ಗಿನಲ್ಲಿಯೂ, ಪರ್ವತದಲ್ಲಿಯೂ, ಆನಂದದಲ್ಲಿಯೂ, ದುಃಖದಲ್ಲಿಯೂ, ಕೊರತೆಯಲ್ಲಿಯೂ, ಸಮೃದ್ಧಿಯಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿ ನಾನು ಯೇಸುವಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಆತನಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ಆತನಿಗೆ ಇಷ್ಟ ಅಂತೆ ಪ್ರಿಯರೇ. ನಮ್ಮ ದೇವರು ಸ್ತುತಿಯ ಸಿಂಹಾಸನದಲ್ಲಿ ಆಸೀನರೂಢನಾದ ದೇವರಾಗಿದ್ದಾನೆ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅಲ್ಲಿ ಆತನು ಇಳಿದು ಬರುವ ದೇವರಾಗಿದ್ದಾನೆ. ಆಮೇನ್. ನೀವೊಂದು ತೀರ್ಮಾನ, ಪ್ರಮಾಣ ಮಾಡ್ರಿ, ನಾನು ದೇವರಿಗೆ ಯಾವಾಗಲೂ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ರಿಪೋರ್ಟ್ ನಾರ್ಮಲ್ ಇರಲಿ, ನನ್ನ ರಿಪೋರ್ಟ್ ಅಬ್ನಾರ್ಮಲ್ ಇರಲಿ, ನನ್ನ ರಿಪೋರ್ಟ್ ನೆಗೆಟಿವ್ ಇರಲಿ, ನನ್ನ ರಿಪೋರ್ಟ್ ಪಾಸಿಟಿವ್ ಇರಲಿ, ನಾನು ಮಾತ್ರ ದೇವರಿಗೆ ಸ್ತೋತ್ರವನ್ನ ಯೋಬನಂತೆ ಸಲ್ಲಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.